ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿನ್ನೆ ಲಾಗಲ್ಲಿ ಹೇಳ್ದಂಗೆ ನಾನು ಬೆಡ್ ಮಾಡ್ಬೇಕು ಅನ್ಕೊಂಡಿದೀನಿ. ಹಂಗಾಗಿ ಅದಕ್ಕೆ ಬೇಕಾದದೆಲ್ಲ ನಾನು ತರಿಸ್ಕೊಂಡು ಇಟ್ಕೊಂಡಿದೀನಿ. ನಾನು ಯೆಲ್ಲೋ ಅಂಡ್ ವೈಟ್ ಥೀಮ್ ಅಲ್ಲಿ ಮಾಡೋಣ ಅನ್ಕೊಂಡಿದೀನಿ. ಹಂಗಾಗಿ ನಾನು ಎಲ್ಲ ಏನ್ ಬೇಕು, ಕರ್ಟನ್ ಆಗ್ಲಿ ಮತ್ತೆ ಬೇಕಾಗಿರೋ ಹುಕ್ಸ್ ಆಗ್ಲಿ ಈ ತರನೆಲ್ಲ ತರಿಸ್ಕೊಂಡಿದ್ದೀನಿ. ನಿಮ್ಗೂ ಡೆಕೋರ್ ಮಾಡೋಣ ಅಂತ ನೋಡಿ. ಇಲ್ಲಿ ನೋಡ್ತಿರ್ಬೋದು, ಇದು ಯೆಲ್ಲೋ ಅಂಡ್ ವೈಟ್ ಅಲ್ಲಿ ಬೆಡ್ಶೀಟ್ ತರಿಸ್ಕೊಂಡಿದೀನಿ. ಕರ್ಟನ್ ಕೂಡ 2 ಯೆಲ್ಲೋ ತರಿಸ್ಕೊಂಡಿದೀನಿ. ಅಂಡ್ ಇದರಲ್ಲಿ ಒಂದು ವೈಟ್ ಕರ್ಟನ್ ಇದೆ. ನಾನು ಈ ತರ ಟ್ರಾನ್ಸ್ಪರೆಂಟ್ ಡಿಸೈನ್ ತರ ತರಿಸ್ಕೊಂಡಿದೀನಿ ನೋಡಿ. ಯಾಕಂದ್ರೆ ಸ್ವಲ್ಪ ಬೆಳಕು ಬರ್ಲಿ ಕರ್ಟನ್ ಹಾಕಿದಾಗ. ಈ ತರ ಟ್ರಾನ್ಸ್ಪರೆಂಟ್ ಕರ್ಟನ್ ತರಿಸ್ಕೊಂಡಿದೀನಿ. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ, ಯಾವ ತರ ಡೆಕೋರೇಷನ್ ಆಗುತ್ತೆ ಅಂತಾನು ಗೊತ್ತಿಲ್ಲ. ಮತ್ತೆ ನೆಕ್ಸ್ಟ್ ಇದೊಂದು ಮ್ಯಾಟ್ ತರಿಸ್ಕೊಂಡಿದೀನಿ. ನೆಕ್ಸ್ಟ್ ಇದು ತರ ಲವ್ ಅಂತೇಳಿ ಬರುತ್ತಲ್ವಾ, ಈ ತರ ಸ್ಟ್ಯಾಂಡ್, ಅದನ್ನ ಕೂಡ ತರಿಸ್ಕೊಂಡಿದೀನಿ. ಏನ್ ಮಾಡಿದ್ನ ಅದು ಹಾಕಿ ನೋಡ್ಬೇಕು ಏನಾಗುತ್ತಂತ. ನಾನು ಆಲ್ರೆಡಿ ಎಲ್ಲಾನು ಓಪನ್ ಮಾಡಿ ಇಟ್ಟಿದ್ದೆ. ಇದು ನೋಡಿ 2 ಹ್ಯಾಂಗಿಂಗ್ ತರಿಸಿದೀನಿ ಹಾಕೋಣ ಅಂತೇಳಿ. ಇದನ್ನ ನಾನು ಎಲ್ಲೋ ಪೇಂಟ್ ಸ್ಪ್ರೇ ಮಾಡ್ಬೇಕು ಅನ್ಕೊಂಡಿದೀನಿ. ನೋಡೋಣ ಇನ್ನು ಏನಾಗುತ್ತೆ ಗೊತ್ತಿಲ್ಲ. ಪೆಂಡಿಂಗ್ ಅಲ್ಲಿ ಇಟ್ಟಿದ್ದೀನಿ. ಇನ್ನು ಇದು ಕವರ್, ಕುಷನ್ ಕವರ್. ಇದು ಇದರಲ್ಲಿ ಚೆನ್ನಾಗಿ ಬಂದಿದೆ ಕ್ವಾಲಿಟಿ. 4 ಬಂದಿದ್ದಾವೆ. ಇವು ಹೊಸದಾಗಿ ಕುಷನ್ ಸಣ್ಣ ಪಿಲ್ಲೋ ತರಿಸಿದ್ದೀನಿ ನೋಡಿ. ಇವನು ನೋಡೋಣ. ಒಂದು ಲೈಟಿಂಗ್ ಕೂಡ ಆರ್ಡರ್ ಮಾಡಿದೀನಿ. ಅದು ಬರಕ್ ತುಂಬಾ ಇನ್ನೂ 2-3 ದಿನ ಅಂತಿದ್ದಾರೆ. ಅದಕ್ಕೆ ಫೈನಲ್ ಆಗಿ ಇನ್ನು ಕಾಯಕ್ಕಾಗಲ್ಲ, ಮಾಡ್ಬಿಡೋಣ ಅಂತೇಳಿ ರೆಡಿ ಆಗ್ತಿದ್ದೀನಿ. ಬನ್ನಿ. ನನ್ನ ಒಂದು ಮಾಸ್ಟರ್ ಬೆಡ್ರೂಮ್ನ ಕ್ಲೀನಾಗಿ ಇಟ್ಕೊಳ್ಬೇಕಂತೇಳಿ ಯಾಕೆ ಪ್ಲ್ಯಾನ್ ಬಂತಂದರೆ, ನಾನು ಆಲ್ಮೋಸ್ಟ್ ಅಲ್ಲೆಲ್ಲ ಮನೇನು ಕ್ಲೀನಾಗಿ ಇಟ್ಕೊಂಡಿದ್ದೀನಲ್ವ, ಡೆಕೋರ್ ಮಾಡಿ ಇಟ್ಕೊಂಡಿದ್ದೇನಲ್ವ. ನಾನು ಇದನ್ನು ಕೂಡ ಹಾಗೆ ಡೆಕೋರ್ ಮಾಡಿ ಇಟ್ಕೊಳ್ಳೋಣ, ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ರೀಸನ್ಗೆ ಇನ್ನೊಂದು ಯುನೀಕ್ ಆಗಿ ಒಂಥರ ಚೇಂಜ್ ಮಾಡೋಣ ಅಂದ್ಬಿಟ್ಟು, ಸನಿ ಕೂಡ 24 ಅವರ್ಸ್ ಇಲ್ಲೇ ಇರೋದ್ರಿಂದ, ಅವನು ಮಲ್ಗೋದು ಇಲ್ಲೇ ಇರೋದ್ರಿಂದ ಅವನಿಗೂ ಸ್ವಲ್ಪ ಚೇಂಜಸ್ ಸಿಗಲಿ. ಆ್ಯಂಡ್ ನಾವು ಕೂಡ ನಮ್ಮ ಮನೇಲಿ ಇರ್ತೀವಿ ಅಂದಾಗ ಪ್ರತಿಯೊಂದು ಪ್ಲೇಸ್ನ ಕೂಡ ನಾವು ಹೆಣ್ಮಕ್ಳು, ಸ್ಪೆಷಲಿ ಹೆಣ್ಮಕ್ಳು ನಾವು ಒಂದು 70% 90% ನಾವು ಮನೇಲೆ ಕಾಲ ಕಳೆಯುತ್ತಿರೋದ್ರಿಂದ ನಾವು ಪ್ರತಿಯೊಂದು ಜಾಗನೂ ಕೂಡ ನಾವು ನಮಗೆ ಹೇಗೆ ಬೇಕಾಗಿ ಇಟ್ಕೊಳ್ಳೋದ್ರಿಂದ ನಮಗೆ ಮನಸ್ಸಿಗೆ ಒಂಥರ ನೆಮ್ಮದಿ ಇರುತ್ತೆ. ನನ್ನ ಒಂದು ಅಭಿಪ್ರಾಯ ಅದು. ಹಾಗಾಗಿ ನಾನು ಎಲ್ಲನೂ ನೀಟಾಗಿ ಡೆಕೋರ್ ಮಾಡಿ ಇಟ್ಕೊಂಡಿದ್ದೆ ಮನೆಗಳೆಲ್ಲ. ಮಾಸ್ಟರ್ ಬೆಡ್ರೂಮ್ ಒಂದು ನಾನು ಮಾಡಿರಲಿಲ್ಲ, ಅದನ್ನೊಂದು ಮಾಡಿಬಿಡೋಣ. ಆ್ಯಂಡ್ ಯೆಲ್ಲೋ ಮತ್ತು ವೈಟ್ ಥೀಮಲ್ಲಿ ಮಾಡೋಣ, ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ ಅಂತೇಳಿ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ. ನಾನು ಈ ಥರ ಕರ್ಟನ್ ಹಾಕ್ಕೊಂಡಿದ್ನಲ್ವ, ಅದನ್ನು ರಿಮೂವ್ ಮಾಡಿ, ಅಲ್ಲಿ ಮುಂಚೆನೇ ಮಳೆ ಹೊಡೆದಿದ್ರೆ ಅದನ್ನು ಸ್ವಲ್ಪ ಅದಿದಾದಂಗೆ ಆಗುತ್ತೆ. ಅದನ್ನು ಕೂಡ ನಾನು ಮಳೆ ಹೊಡಿತಾ ಇದ್ದೆ ನೋಡಿ, ಅಲ್ಲಿ ಮುಂಚೆನೇ ಹೊಡೆದಿದ್ರು. ಹಾಗಾಗಿ ನಾನು ಅದು ಸ್ವಲ್ಪ ಲೂಸ್ ಆಗಿರೋದ್ರಿಂದ ನಾನು ಹೊಡೆದೆ ಮಳೆನ ಅಷ್ಟೇ. ಇನ್ನು ಉಳ್ಕಿದ್ದಕ್ಕೆಲ್ಲ ನಾನು ಸ್ಟಿಕ್ಕರ್ ಪಿನ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಕರ್ಟನ್ ಹಾಕೋಕ್ಕಂತೂ ತುಂಬಾ ಟೈಮ್ ತೊಗೊಂಡ್ಬಿಟ್ಟೆ. ನೋಡೋಕೆ ಈಸಿ ಅನ್ನಿಸ್ತಾ ಇದೆ. ನೋಡ್ತಿರ್ಬೋದು, ಉಲ್ಟಾ ಬೇರೆ ಹಾಕ್ಬಿಟ್ಟಿದ್ದೀನಿ ಟೆನ್ಷನಲ್ಲಿ. ಅದು ಹ್ಯಾಂಗಿಂಗ್ ಇಲ್ಲ ಅಲ್ವಾ ಈಗ ವಿಂಡೋಕ್ಕೆ. ಹಂಗಾಗಿ ನಾನು ಸ್ಪ್ರಿಂಗಿಂದು ಒಂದು ಹ್ಯಾಂಗಿಂಗ್ ತರಿಸಿ ಅದನ್ನು ನಾನು ಕರ್ಟನ್ಸ್ನ ಹ್ಯಾಂಗ್ ಮಾಡೋಕ್ಕೆ ನೋಡ್ತಾ ಇದ್ನಲ್ವ, ಅದು ಅಲ್ಲಿಂದ ಅಲ್ಲಿಗೆ ತೊಗೊಂಡು ಬರೋಷ್ಟಿಗೆ ಅದು ಸ್ಪ್ರಿಂಗು ಎಗ್ರಿಬಿಡ್ತಿತ್ತು. ಹಾಗಾಗಿ ತುಂಬಾ ಟೈಮ್ ತೊಗೊಂತು. ಕೊನೆಗೂ ಪರವಾಗಿಲ್ಲ, ಓಕೆ ಆಯಿತು. ಬಟ್ ನನಗೆ ಫುಲ್ಲು ಅದು ಏನಾಗ್ಬಿಡ್ತಂದರೆ, ನಮ್ಮನೆ ಗೋಡೆದೂ ವಾಲು ಒಂಥರ ಲೈಟ್ ಯೆಲ್ಲೋ ಕಲರಲ್ಲಿದೆ. ನಾನು ಕೂಡ ಒಂಥರ ಲೆಮನ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತೇಳಿ ನೋಡದೆ ತರಿಸ್ಬಿಟ್ಟಿದ್ದೀನಿ. ಆ್ಯಂಡ್ ಎಲ್ಲನೂ ಹ್ಯಾಂಗಿಂಗ್ಸ್ ಕೂಡ
ಅದೇ ಕಲರ್ ಸ್ಪ್ರೇ ಮಾಡಿ ಕೂಡ ಅದು ಇದು ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಯಾಕೋ ಒಂಥರ ಚೆನ್ನಾಗೇ ಕಾಣಿಸ್ತಾ ಇಲ್ಲ. ಇಷ್ಟೆಲ್ಲ ಡೆಕೋರ್ ಮಾಡಿದ್ಬಿಟ್ನಲ್ವಾ, ಏನೋ ಒಂಥರ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಇವಾಗ ಎಲ್ಲನೂ ರಿಟರ್ನ್ ಕೊಡ್ಲಿಕ್ಕೂ ಆಗಲ್ಲ. ಯಾಕಂದರೆ ನಾನು ತರಿಸೇ ತುಂಬ ದಿನಗಳಾಗಿತ್ತು. ನಾನು ಎಲ್ಲನೂ ಒಟ್ಟಿಗೆ ತರಿಸಿಲ್ಲ, ಒಂದೊಂದಾಗಿ ತರಿಸ್ಕೊಂಡು ಇಟ್ಕೊಂಡಿದ್ದೆ ನಾನು. ಇದೇನಾಗೋಯ್ತು, ನಾನು ಒಂದ್ಸಲ ಗೋಡೆನ ನೋಡಲಿಲ್ಲಲ್ವಾ ಅಂತ ನನಗೆ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಯಾಕಂದರೆ ಇಷ್ಟೊಂದೆಲ್ಲ ಮಾಡಿ ತರಿಸಿದ ಮೇಲೆ ಚೆನ್ನಾಗಿ ಬರಬೇಕಲ್ವಾ, ಅಂದರೆ ಖುಷಿ ಅಲ್ವಾ. ನಾನು ಇದೇನಾಗೋಯ್ತಪ್ಪ ಅಂದ್ಕೊಂಡು ಫೈನಲ್ ಆಗಿ ನಮ್ಮ ಹಸ್ಬೆಂಡ್ ಹೊರಗಡೆ ಹೋಗಿದ್ರು. ಅವ್ರು ಬರೋ ತನಕನೂ ಸುಮ್ಮನೆ ಹಾಗೆ ನನ್ನ ಕೆಲಸ ನಾನು ಮಾಡ್ಕೊಳ್ಳೋಣ, ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳೋಣ ಅಂತ ರಾತ್ರಿನೇ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವರು ಕೂಡ ಹೊರಗಡೆ ಹೋಗಿದ್ರು ಸ್ವಲ್ಪ ಕೆಲ್ಸದ ಮೇಲೆ. ಅವ್ರ ಕೆಲ್ಸದ ಮೇಲೆ ನಾನು ಬರೋಷ್ಟರಲ್ಲಿ ಅವ್ರಿಗೆ ಮಾಡಿ ಸರ್ಪ್ರೈಸ್ ಕೊಟ್ರಾಯ್ತು ಅಂದ್ಕೊಂಡೆ. ಬಟ್ ಅಷ್ಟು ಈಸಿಯಾಗಿ ಎಲ್ಲ ಕೆಲಸನೂ ಆಗಲಿಲ್ಲ. ನಾನು ನೋಡೋಕೆ ಕರ್ಟನು ಆ್ಯಂಡ್ ಬೆಡ್ಶೀಟ್ ಹಾಕ್ಬಿಡೋದಲ್ವ ಅಷ್ಟೇ ಅಂದ್ಕೊಂಡೆ. ಬಟ್ ಅದು ತುಂಬಾ ಟೈಮ್ ಹಿಡೀತಂತಲೇ ಹೇಳ್ಬೋದು. ನನಗೆ ಸ್ಟಾರ್ಟಿಂಗಲ್ಲಿ ಇಷ್ಟನೇ ಆಗಲಿಲ್ಲ. ಇದೇನಿದು ಒಂಥರ ಚೆನ್ನಾಗಿ ಕಾಣಿಸ್ತಾ ಇಲ್ಲಲ್ವ, ಅಂದರೆ ಎದ್ದು ಬರ್ತಾ ಇರಲಿಲ್ಲ ಅದು. ನನಗೆ ಯಾಕಪ್ಪ ಈ ಥರ ಮಾಡಿಬಿಟ್ಟೆ, ಒಂದ್ಸಲ ವಾಲ್ ನೋಡಬೇಕಾಗಿತ್ತಲ್ಲ ಅಂದ್ಕೊಂಡೆ. ಫೈನಲಿ ನಮ್ಮ ಹಸ್ಬೆಂಡ್ ಕೂಡ ಕೆಲಸದಿಂದ ಬಂದರು. ಆಮೇಲೆ ಹೇಳಿದರು, ಇಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ, ನೀನು ಫುಲ್ ಕಂಪ್ಲೀಟ್ ಮಾಡು ನೋಡೋಣ ಅಂತೇಳಿ. ಆಮೇಲೆ ಇದು ನಾನು ಲವ್ ಸ್ಟ್ಯಾಂಡ್ ತರಿಸ್ಕೊಂಡಿದ್ನಲ್ವ, ಈಗ ಹ್ಯಾಂಗಿಂಗ್ ಸ್ಟ್ಯಾಂಡ್, ಅದನ್ನು ಕೂಡ ನಾನು ಹ್ಯಾಂಗ್ ಮಾಡ್ತಾ ಇದ್ದೆ ನೋಡಿ. ಇದು ಏನಪ್ಪ ಅಂದರೆ ಒಂದು ಸೈಡು ಹುಕ್ ಹಾಕ್ಕೊತಾ ಇದ್ದೀನಿ, ಒಂದು ಸೈಡು ಡಬಲ್ ಟೇಪ್ ಹಚ್ಕೊಂಡು ಫಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಯಾಕಂದರೆ ಇದು ತುಂಬ ಲೈಟ್ ವೆಯ್ಟ್ ಇರೋದ್ರಿಂದ ಎಲ್ಲ ಕಡೆನೂ ಹುಕ್ ಏನು ಬೇಕಾಗಲ್ಲ ಅಂದ್ಕೊತೀನಿ ಅಂದ್ಬಿಟ್ಟು ಈ ಥರ ಮಾಡಿದೆ ಫೈನಲ್ ಆಗಿ. ನೋಡೋಣ ಲಾಸ್ಟ್ ಒಂದು ಸ್ವಲ್ಪ ಸೂಟ್ ಆಗಲಿಲ್ಲ ಅಂದರೆ ಪರವಾಗಿಲ್ಲ, ಒಂದು 6 ಮಂತ್ ಎಲ್ಲ ಮೇಂಟೈನ್ ಮಾಡೋಣ, ಆಮೇಲೆ ಚೇಂಜ್ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಫೈನಲ್ ಆಗಿ ಮಾಡೋಣ ಅಂತ ಇಬ್ಬರು ಸೇರಿ ಮಾಡ್ತಾ ಇದ್ದೀವಿ ನೋಡಿ. ಅದು ಏನು ಅಂದರೆ ನನಗೆ ಮೂಡೇ ಆಫ್ ಆಗಿಬಿಡ್ತು, ನಾನು ನೋಡಿ ಯಾಕೆ ತೊಗೊಲಿಲ್ಲ ಅಂತೇಳಿ. ಯಾಕಂದರೆ ಹಾಲಲ್ಲಿ ಕಲರ್ ಚೇಂಜ್ ಇದೆ, ಬೆಡ್ರೂಮಿಂದ ಅಷ್ಟು ಅಬ್ಸರ್ವ್ ಮಾಡಿ ನೋಡಿರಲಿಲ್ಲ ನಾನು. ಹಾಗಾಗಿ ಓಕೆ ತರಿಸ್ಬಿಡೋಣ ನನ್ನ ಮೈಂಡಲ್ಲಿ ಒಂಥರ, ಅಂದರೆ ಮೈಂಡಲ್ಲಿ ಒಂಥರ ಸೈಲೆಂಟ್ ಕಲರ್ ಅಂತಂದರೆ ವೈಟ್ ಆ್ಯಂಡ್ ಎಲ್ಲೋ ಅಲ್ವಾ, ಹಂಗಾಗಿ ಅದನ್ನೇ ತರಿಸಿ ಹಾಕೋಣ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ತರಿಸ್ಕೊಂಡೆ ನಾನು. ಆಮೇಲೆ ಒಂದೊಂದಾಗಿ ಮಾಡ್ತಾ ಹೋದಂಗೆಲ್ಲ ಚೆನ್ನಾಗಿ ಕಾಣ್ಸೋಕ್ಕೆ ಸ್ಟಾರ್ಟ್ ಆಯಿತು. ನೋಡೋಣ ಫೈನಲ್ ಲುಕ್ ಹೇಗಿರುತ್ತೆ ಅಂತೇಳಿ ಒಂದು ಸ್ವಲ್ಪ ಲೈಟಾಗಿ ಖುಷಿ ಆಗಕ್ಕೆ ಸ್ಟಾರ್ಟ್ ಆಯಿತು. ನೀವು ನೋಡ್ತಾ ಇರ್ಬೋದು, ನಾವು ಯಾವುದೋ ಒಂದು ಕೆಲಸನ ನಾವು ತುಂಬ ಪ್ರಯತ್ನಪಟ್ಟು ಮಾಡ್ತಿರ್ತೀವಿ, ಅದರಲ್ಲಿ ಒಂಚೂರು ನಮಗೆ ಚೆನ್ನಾಗಿ ಅನಿಸಲ್ಲ ಅಂದಾಗ ತುಂಬಾ ಅಪ್ಸೆಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನನಗೂ ಕೂಡ ಹಂಗೆ ಆಗಿದ್ದು. ತುಂಬ ದಿನದಿಂದ ಕಲೆಕ್ಟ್ ಮಾಡಿ ಇಟ್ಕೊತಾ ಇದ್ದೆ ಒಂದಾಗನೊಂದು, ಇದು ಏನು ಮಾಡೋಕ್ಕೆ ಹೊರಟಾಗ ಚೆನ್ನಾಗಿ ಕಾಣಿಸ್ಲಿಲ್ಲಲ್ವ ಅಂತ. ರೂಮ್ ಲುಕ್ ಚೇಂಜ್ ಆಗಿದ್ದೆ ನಾನು ಬೆಡ್ಶೀಟ್ ಹಾಕಿದ ಮೇಲೇ. ಆವಾಗ ಫುಲ್ ಕಳೆ ಬಂದ್ಬಿಡ್ತು ರೂಮ್ಗೆ. ನನಗೆ ಆವಾಗ ಸ್ವಲ್ಪ ಖುಷಿ ಆಗಕ್ಕೆ ಸ್ಟಾರ್ಟ್ ಆಯ್ತು ನೋಡಿ. ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಕಾಣಕ್ಕೆ ಸ್ಟಾರ್ಟ್ ಆಯ್ತು ನೋಡಿ. ಒಂಥರ ನಮಗೂ ಹೆಣ್ಮಕ್ಳಿಗೆ ಈ ಥರ ಎಲ್ಲ ನೀಟಾಗಿ ಇಟ್ಕೊಳ್ಳೋದಾಗಲಿ, ಮತ್ತು ಸನಿ ಕಿತ್ತಾಕ್ತಾನೆ ಅದ್ರ ಮೇಲೆ ಅವ್ನು ಕಿತ್ತಾಕ್ತಾನೆ ಅಂತೇಳಿ ನಾನು ಏನು ಮಾಡದೇ ಇರೋಕ್ಕಂತೂ ಆಗಲ್ಲಲ್ವ. ಹಂಗಾಗಿ ಅವನು ಅಷ್ಟೊಂದೇನು ಕಿತ್ತಾಕಲ್ಲ, ಅವನು ಆಟ ಸಾಮಾನು ಅವ್ನು ಕಿತ್ತಾಕ್ತಾನೆ ಅಷ್ಟೇ, ಅದು ಬಿಟ್ಟರೆ ಬೇರೆದಕ್ಕೇನು ಬರಲ್ಲ ಅವನು. ಹಂಗಾಗಿ ಇನ್ನೊಂದು ಈ ಥರ ಎಲ್ಲ ಮಾಡಿಕೊಂಡು ಪಿಲ್ಲೋ ಕವರೂ ಕೂಡ ನಾನು ವೈಟಲ್ಲಿ ತರಿಸಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಮೀಶೋದಲ್ಲಿ ತರಿಸಿದ್ದು ನಾನು ಎಲ್ಲನೂ ಕರ್ಟನ್ ಆಗಿರ್ಬೋದು, ಬೆಡ್ಶೀಟ್ ಕವರ್ ಆಗಿರ್ಬೋದು, ಮೀಶೋ ಆ್ಯಂಡ್ ನಾನು ಹೊರಗಡೆ ಇದ್ದರೆ ಹೊರಗಡೆ ತರಿಸ್ಕೊಂಡಿದ್ದೀನಿ. ಮ್ಯಾಟ್ ಕೂಡ ನಾನು ಮೀಶೋದಲ್ಲೇ ಆರ್ಡ್ರ್ ಮಾಡ್ಕೊಂಡಿದ್ದು. 2 ಆರ್ಡ್ರ್ ಮಾಡಿದ್ದೀನಿ, ಇನ್ನೊಂದು ಬಂದಿಲ್ಲ, ಬರುತ್ತೆ. ನೋಡ್ತಿರ್ಬೋದು ಇವಾಗ ಒಂದು ಸ್ವಲ್ಪ ಲುಕ್ ಚೇಂಜ್ ಆಗ್ತಾ
ಆಗ್ತಾ ಇದೆ ನೋಡಿ. ಸದ್ಯಕ್ಕೆ ಓಕೆ ಓಕೆ ಅನ್ನಿಸ್ತಾ ಇತ್ತು. ಅಲ್ಲಿ ಪಕ್ಕದಲ್ಲಿ ಒಂದು ಟೇಬಲ್ ಕೂಡ ಇತ್ತಲ್ವಾ, ಅದಕ್ಕೂ ಕೂಡ ನಾನು ಯೆಲ್ಲೋ ಕಲರ್ದು ಮನೆಯಲ್ಲಿ ಒಂದು ಪೀಸ್ ಇತ್ತು, ಬಟ್ಟೆ ಪೀಸ್, ಅದನ್ನು ಹಾಕಿ ಅದಕ್ಕೂ ಕೂಡ ನಾನು ನನ್ನ ಒಂದು ಫೋಟೋಸ್ನ ಆ್ಯಂಡ್ ಸನ್ನಿದು ಒಂದು ಕಪ್ಪು, ಸನ್ನಿ ಫೇವ್ರೆಟ್ ಡಾಲ್ನ ನಾನು ಅಲ್ಲಿ ಇಟ್ಟೆ. ಅದು ಕೂಡ ಯೆಲ್ಲೋ ಕಲರೇ ಆಗಿತ್ತು, ಹಾಗಾಗಿ ನಾನಲ್ಲಿ ಅದನ್ನು ಕೂಡ ಇಟ್ಟೆ ನೋಡಿ. ನೋಡೋಣ ಮುಂದೆ ಏನಾದರೂ ಬೇಕಾದರೆ ತರಿಸ್ಕೊಂಡು ನಂಗೇನು ಇಷ್ಟ ಆಗುತ್ತೆ ಅದನ್ನು ಇಟ್ಕೊಳ್ತೀನಿ. ಸದ್ಯಕ್ಕಂತೂ ಇಷ್ಟು ಸಾಕು ಅಂದ್ಕೊಂಡಿದ್ದೀನಿ. ರೂಮ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವು ನೋಡ್ತಿರ್ಬೋದು, ರೂಮ್ ಮುಂಚೆಗಿಂತ ಇವಾಗ ತುಂಬಾ ಚೇಂಜ್ ಆಗ್ಬಿಡ್ತು ಫುಲ್ ಸಡನ್ಲಿ. ನನಗಂತೂ ಮುಂಚೆ ಒಂಥರ ಅಪ್ಸೆಟ್ ಆಗ್ಬಿಟ್ಟಿದ್ನಲ್ವ, ಚೆನ್ನಾಗಾಗಲ್ಲ ಅಂತೇಳಿ ಇದನ್ನ ನೋಡಿದ ತಕ್ಷಣನೇ ಫುಲ್ ಖುಷಿಯಾಗೋಯ್ತು. ಇನ್ನೇನದು ಲವ್ವನ ಸ್ಟ್ಯಾಂಡ್ ಇತ್ತಲ್ವ, ಅದು ಒಂಥರ ಫುಲ್ಲು ಪ್ಲೇನ್ ಅನಿಸ್ತಾ ಇತ್ತು. ಅದು ಒಂದು ಏನಾದರೂ ಚೆನ್ನಾಗಿರುತ್ತಲ್ವ ಬೇರೆದಂತೇಳಿ, ಅದಕ್ಕೆ ಒಂದು ಸ್ವಲ್ಪ ಗ್ರೀನ್ ಕಲರ್ದು ಎಲೆಗಳದ್ದು ಅದು ಸ್ವಲ್ಪ ಮಿಕ್ಕಿತ್ತು, ಅದನ್ನು ಕೂಡ ಹಾಕ್ಕೊಂಡೆ. ಇನ್ನೂ ಎಕ್ಸ್ಟ್ರಾ ಲುಕ್ಕು ಕಾಣಕ್ಕೆ ಸ್ಟಾರ್ಟ್ ಆಯಿತು ನೋಡಿ. ಅದು ಹಾಕಿದ ತಕ್ಷಣವೇ ಒಂಥರ, ಅದಕ್ಕೆ ಹೇಳೋದು ನಮ್ಮದು ಪ್ರಕೃತಿ ಆ ಥರ ಇರುತ್ತಂತೆ. ಏನೋ ಒಂದು ಹಸಿರು ಕಲರ್ದು ಈ ಥರ ಹಾಕ್ಬಿಟ್ಟೆ ನೋಡಿ, ಅದು ಫುಲ್ ರೂಮ್ ಫುಲ್ಲೇ ಚೇಂಜ್ ಆಗಿ ಹೋಗ್ಬಿಡ್ತು. ಅದೊಂದರಲ್ಲಿಂದ ತುಂಬಾ ಚೆನ್ನಾಗಿ ಕಾಣಕ್ಕೆ ಸ್ಟಾರ್ಟ್ ಆಯಿತು, ನೋಡ್ತಿರ್ಬೋದು ನೀವು. ಅಲ್ಲಿ ನಾನು ಚಿಕ್ಕ ಚಿಕ್ಕ ಪುಟ್ಟ ಗೊಂಬೆಗಳಿದ್ವು, ಅದನ್ನು ನಾನು ಇಟ್ಟಿದ್ದೀನಿ. ಯಾಕಂದರೆ ಕೆಳಗಡೆ ಬೀಳಬಾರ್ದು, ಏನಾದರೂ ಬಾರದ್ದು ಇಟ್ಟರೆ ಅಂತೇಳಿ ಅದನ್ನು ನಾನು ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಟೋಟಲ್ ರೂಮ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೇನು ನಾನು ವಾರ್ಡ್ರೋಬ್ ನಾನು ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೇನು ನಾನು ತೋರಿಸಿಲ್ಲ ಈ ವಿಡಿಯೋದಲ್ಲಿ. ನಾನು ವಾರ್ಡ್ರೋಬ್ ಟೂರು, ಡ್ರೆಸ್ಸಿಂಗ್ ಟೇಬಲ್ ಟೂರು ಮಾಡಿರೋದ್ರಿಂದ ಅದನ್ನೇನು ತೋರ್ಸೋಕ್ಕೆ ಹೋಗಿಲ್ಲ ನಾನು ಇವತ್ತಿನ ದಿನವೇ ನಾನು ಬಟ್ಟೆಗಳನ್ನು ಎಲ್ಲ ಮಡಚಿಟ್ಕೊಂಡಿದ್ದೆ. ಇಷ್ಟೆಲ್ಲ ರೆಡಿ ಮಾಡ್ಸೋತ್ತಿಗೆ ತುಂಬ ರಾತ್ರಿ 1 ಗಂಟೆ ಎಲ್ಲ ಆಗ್ಬಿಟ್ಟಿತ್ತು. ನೋಡ್ತಿರ್ಬೋದು, ಸನಿ ಕೂಡ ಯಾಕೋ ಗೊತ್ತಿಲ್ಲ ಅವತ್ತು ಮಲ್ಗೋಕ್ಕೆ ರೆಡಿ ಇಲ್ಲ, ನಮ್ಮ ಜೊತೆನೇ ಎದ್ದಿದ್ದ. ಅವ್ನಿಗೇನೋ ಒಂದು ಖುಷಿ, ಏನೋ ಮಾಡ್ತಾ ಇದ್ದಾರೆ ನಮ್ಮ ಮನೇಲಿ, ಏನೋ ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಅಂತೇಳಿ ಅವ್ನು ನೋಡಿ ಒಂದು ಕ್ಷಣ ವಾವ್ ಅಮ್ಮ ಅಂತ ಹೇಳ್ತಾ ಇದ್ದ ಅವನು. ತುಂಬ ಅವನಂತರೂ ನಮ್ಮ ಜೊತೆಲೇ ನಾವೇನೇನು ಕೇಳ್ತಾ ಇರ್ತೀವಲ್ವ ಅದನ್ನೆಲ್ಲ ಕಟ್ಕೊಂಡು ತುಂಬ ಹೆಲ್ಪ್ ಮಾಡ್ಕೊತಾ ಇದ್ದ. ಅಷ್ಟೇನು ಜಾಸ್ತಿ ಮಾಡಲಿಲ್ಲ ಅವನು, ಏನೋ ಕುಂತ್ಕೋ ಸನ್ನಿ ಅಂದರೆ ಕುಂತ್ಕೊತಾ ಇದ್ದ. ನೋಡ್ತಿರ್ಬೋದು ಟೋಟಲಾಗಿ ರೂಮ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ನಿಮಗೂ ನನ್ನ ಈ ಒಂದು ಡೆಕೋರೇಷನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಿರಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಬರೋ ಎಲ್ಲ ವಿಡಿಯೋನ ನೋಡಿ. ಸನ್ನಿ ಲಾಸ್ಟ್ ನೋಡ್ತಾ ಇರೋದು ರೂಮ್ ಎಲ್ಲ ಡೆಕೋರೇಟ್ ಆದ್ರಿಂದ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.